ಶೌರ್ಯ ಮೇಲೆ ನೀನ್ ತೋರಿಸ್ತಿರೋ ವರ್ತನೆ ನೋಡ್ತಿದ್ರೆ ಇವ್ರು ಹೇಳಿದ್ದೆ ನಿಜ ಅಂತ ಅನಿಸ್ತಿದೆ. ನೀವು ಹಾಗೆಲ್ಲ ಹೇಗ್ ನಂಬ್ತೀರಾ? ನಾನು ನಿಮ್ ಮೇಲೆ ಏನೋ ಒಂದು ಆರೋಪ ಮಾಡ್ತೀನಿ, ಇವಾಗ ನೀವ್ ಒಪ್ಕೋತೀರಾ? ನೋಡ್ರಮ್ಮ, ಇದು ನಿಜಾನೋ ಸುಳ್ಳು ಅಂತ ಗೊತ್ತಾಗಬೇಕು ಅಂದ್ರೆ ಬಲವಾದ ಆಧಾರಗಳಿರಬೇಕು. ಆಗ್ಲೇ ನಿಮ್ ವಾದ ಬಲವಾಗಿರುತ್ತೆ, ಮತ್ತೆ ನಿಮ್ಗೆ ನ್ಯಾಯನೂ ಸಿಗುತ್ತೆ. ವಿಷಯ ಆಧಾರದ ಹತ್ರಕ್ಕೆ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಹತ್ರ ಇರೋ ಆಧಾರನ ತೋರಿಸಿ. ನೋಡು, ನಮ್ ವಿಷಯ ಬಯಲಾದ್ರೆ ನಮ್ ಬದುಕು ಬಸ್ ಸ್ಟ್ಯಾಂಡ್ ಆಗಿ ಹೋಗುತ್ತೆ. ಅದಕ್ಕೆ ಅಲ್ವಾ ಕದ್ದು ಮುಚ್ಚಿ ಭೇಟಿ ಮಾಡ್ತಿರೋದು. ಎಷ್ಟು ದಿನ ಹೀಗೆ? ಸದ್ಯದಲ್ಲೇ ನಿಂಗೆ ಒಳ್ಳೆ ದಿನ ಬರುತ್ತೆ. ನಮ್ಮ ಅಜ್ಞಾತವಾಸಕ್ಕೆ ಕೊನೆಗಳಿಗೆ ಬರುತ್ತೆ. ಯಾಕೆ ಮಾತಾಡ್ತಿಲ್ಲ? ಇವಾಗ ಈ ಸಾಕ್ಷಿಗಳಿಗೆ ಏನ್ ಉತ್ತರ ಕೊಡ್ತಿರೋ ಕೊಡಿ. ಸಂಪ್ರದಾಯ ಕಟ್ಟುಪಾಡು ಗೊತ್ತು ಅಂತ ನನ್ ಮನೆ ಒಳಗ್ ಕಾಲಿಟ್ಟೆ. ಅದೆಲ್ಲ ಏನು ನಿನಗ್ ಗೊತ್ತಿಲ್ಲ ಅಂತ ಗೊತ್ತಿದ್ರು ನಿನ್ನ ಕ್ಷಮಿಸ್ದೆ. ಸುಳ್ಳು ಜಾತಕ ಅಂತ ಗೊತ್ತಾಯ್ತು, ಕ್ಷಮಿಸ್ದೆ. ಅವನಿ ಮೇಲೆ ಕುತಂತ್ರದ ಕೆಲಸಗಳನ್ನ ಮಾಡ್ದೆ, ಕ್ಷಮಿಸ್ದೆ. ಈಗ ಮಗು ವಿಷಯದಲ್ಲಿ ಕೂಡ ಮೋಸ ಮಾಡ್ತಿದ್ಯಾ, ಆದ್ರೂ ಸರಿ ನಿನ್ನ ಕ್ಷಮಿಸ್ಬೇಕಾ? ಎಂತ ಮೋಸ? ಇವ್ರು ಬದಲಾಗಲ್ಲ, ಇವ್ರಿನ್ ಬದಲಾಗಲ್ಲ. ಅಮ್ಮ, ನಿಮ್ಗಿನ್ನೂ ಎಷ್ಟು ಅವಕಾಶ ಕೊಡ್ಬೇಕು? ಇವ್ರಿಗಿಂತ ಕೆಟ್ಟ ಮನುಷ್ಯರನ್ನ, ಕ್ರೂರವಾಗಿರೋ ಮನಸ್ಥಿತಿಗಳನ್ನ ನಾವ್ ಇನ್ನೆಲ್ಲಾದ್ರೂ ನೋಡಕ್ಕಾಗತ್ತಾ? ಒಂದು ಕುಟುಂಬನ ಶತ್ರುಗಳು ನಾಶ ಮಾಡಬೇಕು ಅನ್ಕೋತಾರೆ, ಕುಟುಂಬ ಸದಸ್ಯರು ನಾಶ ಮಾಡಬೇಕು ಅಂತ ಅನ್ಕೊಳ್ಳಲ್ಲ. ನಮ್ಮ ಕುಟುಂಬದಲ್ಲಿ ಅಂತ ವ್ಯಕ್ತಿಗಳು ತಯಾರಾಗಿದ್ದಾರೆ. ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ, ಕೆಟ್ಟ ಕೆಲಸನ ಮಾಡ್ತೀರಾ. ನಮ್ಮ ಕುಟುಂಬ ಎಷ್ಟೋ ಜನರಿಗೆ ಎಷ್ಟೋ ವಿಷಯಗಳಲ್ಲಿ ಆದರ್ಶ. ಇಂಥ ವಿಷಯಗಳು ಹೊರಗಡೆ ಗೊತ್ತಾಯ್ತು ಅಂದ್ರೆ ಆದರ್ಶದಿಂದ ಜನರು ನೋಡಲ್ಲ, ಅಸಹ್ಯ ಪಡ್ಕೋತಾರೆ. ಒಂದು ಸಮಯದಲ್ಲಿ ನೀನ್ ನಮಗೆ ಸಿಕ್ತಾಗ ತುಂಬಾ ಆನಂದ ಪಟ್ವಿ ಅಣ್ಣ. ಇವಾಗ ಏನ್ ಅನಿಸ್ತಿದೆ ಗೊತ್ತಾ? ನೀನ್ ನಮಗೆ ಸಿಗ್ಲಿಲ್ಲ ಅಂದಿದ್ರು ಚೆನ್ನಾಗಿರ್ತಿತ್ತು ಅನಿಸ್ತಿದೆ. ಅಣ್ಣ ಅಂದ್ರೆ ಅಪ್ಪನ ನಂತರ ಒಬ್ಬ ಅಪ್ಪ ಅಂತಾರೆ. ಒಬ್ಬ ಅಪ್ಪನಿಗಿರ್ಬೇಕಾಗಿರೋ ಅರ್ಹತೆ ಒಂದಾದ್ರೂ ಇದೆಯಾ ನಿನಗೆ? ನಿನ್ನ ಅಣ್ಣ ಅಂತ ಕರಿಬೇಕು ಅಂದ್ರೇನೆ ಕಷ್ಟ ಆಗ್ತಿದೆ. ಚಿಚಿ, ನಮ್ಮ ಮಗ ಆಗಿದ್ದು ಹೊರಗಿಂದ ಬಂದವಳ ಜೊತೆ ಕೈ ಜೋಡಿಸಿ ನಮ್ಗೆ ಎಷ್ಟು ಬೆನ್ನಿಗೆ ಚೂರಿ ಹಾಕ್ಬೇಕೋ ಅಷ್ಟು ಹಾಕಿದ್ಯಾ, ಆದ್ರೂ ಕ್ಷಮಿಸ್ತೀವಿ. ಈಗ ಈ ವಿಷಯ ಹೊರಗಡೆ ಗೊತ್ತಾಯ್ತು ಅಂದ್ರೆ ಮನೆ ಮರ್ಯಾದೆ ಏನಾಗಬೇಕು? ಇನ್ನೂ ನೀವು ಬದಲಾಗಲ್ವಾ? ಇನ್ನು ಎಷ್ಟು ದಿನ ಮೋಸ ಮಾಡ್ತೀರಾ ನಮ್ಮನ್ನ? ಇಂಥವಳನ್ನ ಕ್ಷಮಿಸ್ಬಾರ್ದು ರೀ. ಮೊದ್ಲು ಮನೆಯಿಂದ ಹೊರಗಡೆ ಹಾಕಿ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಮೊದಲು ಇವನ್ನ ಹೊರಗಡೆ ತಳ್ಳಬೇಕು. ಹೋಗೋ ನಮ್ಮ ಮನೆಯಿಂದ ಆಚೆ. ಹೋಗೆ, ಮೊದಲಿಂದ ಹೊರಗಡೆ ಹೋಗೋ. ಇನ್ನೂ ಏನೋ ನೋಡ್ತಿದ್ಯಾ? ಹೊರಗಡೆ ಹೋಗೋ. ನೋ, ಬಂಗಾರ, ಏನಾಯ್ತು? ಕರೆಂಟ್ ಶಾಕ್ ಹೊಡೆದಂಗೆ ಆ ಥರ ಕಿರಿಸ್ತೀಯಲ್ಲ, ಯಾಕೆ? ಕೋಮಲಿ ಕಾಲ್ ಮಾಡಿದ್ಲಲ್ವಾ, ಅವಳಿಗೆ ಅಮೌಂಟ್ ಕಳ್ಸಿದ್ಯಾ? ಕಳ್ಸಿದ್ದೀನಿ. ಆದ್ರೂ ಅರ್ಧ ರಾತ್ರಿಯಲ್ಲಿ ನಿದ್ರೆಯಿಂದ ಎದ್ದು ಅವಳ ಬಗ್ಗೆ ಯಾಕೆ ಕೇಳ್ತಿದ್ಯಾ? ಅದು ಭಯಂಕರವಾದ ಕೆಟ್ಟ ಕನ್ಸು ಬಿದ್ದಿತ್ತು. ಭಯಂಕರವಾದ ಕೆಟ್ಟ ಕನಸು ಅಂದ್ರೆ
ಆ ಅವನಿನ ಜೊತೆ ಕರ್ಕೊಂಡ್ ಬಂದು ಅವಳಿಗೂ ನಿನ್ಗೂ ಇರೋ ಸಂಬಂಧದ ಬಗ್ಗೆ ಬಟಾ ಬಯಲ್ ಮಾಡಿ ನಿನ್ನ ನಿಮ್ಮಪ್ಪ ಅಮ್ಮನ ಹತ್ರ ಹೊರಗಡೆ ಹಾಕಿಸ್ದಾಗೆ ಕನ್ಸ್ಬಿತ್ತು. ಅವಳ ಮಗಳನ್ನ ಕರ್ಕೊಂಡ್ ಬಂದಿದ್ದಕ್ಕೆ ನನಗೆ ಮೂಗುತ್ತಿನೂ ಸಿಗ್ಲಿಲ್ಲ, ನನ್ಗೆ ಒಳ್ಳೇದಂತೂ ಏನು ಆಗ್ಲಿಲ್ಲ. ಆದ್ರೆ ಕನ್ಸಲ್ಲೂ ಕೂಡ ಬಂದು ಟಾರ್ಚರ್ ಕೊಡ್ತಾ ಇದ್ದಾಳೆ. ನನಗ್ ಬಂದಿರೋ ಕನ್ಸನ್ನ ಕೋಮಲಿ ನಿಜ ಮಾಡಿದ್ಲು ಅಂದ್ರೆ ಮಾತ್ರ ಮೊದಲು ಅವಳನ್ನ ಸಾಯಿಸ್ತೀನಿ, ಆಮೇಲೆ ಶೌರ್ಯನ್ನ. ಬಂಗಾರ ಚಿಕ್ಕ ಹುಡುಗಿ ಅವಳನ್ನು ಸಾಯಿಸ್ತೀಯ ನೀನು? ಯಾವ್ದಾದ್ರೂ ಅನಾಥಾಶ್ರಮಕ್ಕೆ ಒಪ್ಪಿಸ್ತೀನಿ ಅಂತ ಹೇಳೋಕ್ ಹೊರಟೆ. ಬಂಗಾರ, ಕೋಮಲಿ ಬಂದು ಏನೋ ಒಂದು ಮಾಡ್ತಾಳೆ ಅಂತ ನೀನ್ ತುಂಬಾ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ. ಕನ್ಸಲ್ಲಿ ನನ್ನ ಸಿಕ್ಕಾಕ್ಸಿ ಆಚೆ ಹಾಕಿಸ್ತಾ ಇದ್ದಾಳೆ ಅಂತ ಹೇಳಿದ್ರು ಟೆನ್ಷನ್ ಮಾಡ್ಕೋಬೇಡ ಅಂತೀಯಲ್ಲ. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ನಿದ್ರೆ ಮಾಡಕ್ಕೂ ಮುಂಚೆ ಈ ತರ ಕಣ್ ಮಾಡ್ಕೊಂಡು ಮಲ್ಕೊಂಡ್ಬಿಡು, ಯಾವ ಕನ್ಸು ಬೀಳಲ್ಲ. ಈ ಸಮಯದಲ್ಲಿ ನನ್ನ ಜೊತೆ ಕಾಮಿಡಿ ಮಾಡಿದ್ರೆ ಸಾಯಿಸೇ ಬಿಡ್ತೀನಿ. ಲೇ ಬಂಟು, ಏನಮ್ಮ? ಇವತ್ತು ನಮ್ಗೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಕಣೋ. ಯಾವ್ದಕ್ಕಮ್ಮ? ಅಕ್ಷಯ ಜೊತೆ ಒಂದ್ ಆಟ ಆಡೋದಕ್ಕೆ. ಯಾವ ಆಟ ಅಮ್ಮ? ಕಣ್ಣ ಮುಚ್ಚಾಲೇನಾ? ಕುಂಟೆ ಬಿಲ್ಲೇನಾ? ಅದಲ್ಲ ಕಣೋ, ಅವಳ ಜೀವನದ ಜೊತೆ ಆಡೋ ಆಟ. ಅಬ್ಬಾ, ಸ್ವಲ್ಪ ಅರ್ಥ ಆಗೋಂಗ್ ಹೇಳಮ್ಮ. ಇವತ್ತು ಮನೇಲಿ ನಿಮ್ ತಾತ ಅಜ್ಜಿ ಅಪ್ಪ ಯಾರೂ ಇಲ್ಲ, ಎಲ್ರೂ ಹೊರಗಡೆ ಹೋಗಿದ್ದಾರೆ. ಅದಕ್ಕೆ ಅಕ್ಷಯ್ಗೆ ನಾವು ನಕ್ಷತ್ರ ತೋರಿಸ್ಬೇಕು. ನಕ್ಷತ್ರದ ಜೊತೆ ಚಂದಮಾಮನ್ ಕೂಡ ತೋರ್ಸೋಣ. ಲೇ ಪೆದ್ದು, ನಕ್ಷತ್ರ ಅಂದ್ರೆ ಮೇಲಿರೋ ನಕ್ಷತ್ರ ಅಲ್ಲ. ಮತ್ತೆ ಇವತ್ ರಾತ್ರಿ ನಾವು ಅವಳ ಜೊತೆ ಒಂದ್ ಆಟ ಆಡೋಣ ಅಂತ ಹೇಳ್ತಿದ್ದೀನಿ. ಓ, ಹಾಗ ಅರ್ಥ. ಬುದ್ಧಿವಂತಿಕೆಯಲ್ಲಿ ನೀನ್ ಇಷ್ಟು ಹಿಂದೆ ಇರೋದಕ್ಕೆ ಆ ಅಕ್ಷಯ ನಿನ್ನ ಮೀರಿಸ್ತಿದ್ದಾಳೆ. ಸರಿ ಸರಿ, ಅಕ್ಷಯಂಗ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮೊದ್ಲು ಅವಳು ಬರ್ಲಿ, ಆಮೇಲೆ ಹೇಳ್ತೀನಿ. ಈಗ ನಿದ್ದೆ ಮಾಡೋದಿಕ್ಕೆ ಹಾಸಿಗೆ ಹತ್ರನೇ ಬರ್ತಾಳಲ್ವಾ? ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯೋ ಮೊದ್ಲೇ ಹೇಳಮ್ಮ. ಮಹಾರಾಣಿಯವ್ರಿಗೆ ಬೆಡ್ ಬೇಕಾ? ಬೆಡ್ಡು ಇನ್ನೂ ಒಳ್ಳೇದು. ಈ ಬಡ ಪೂಜಾರಿಗೆ ಸಿಕ್ಕಿರೋದಕ್ಕೆ ಹಿಂಗಿದ್ದಾಳೆ. ಯಾವ ಶ್ರೀಮಂತರಿಗೋ ಸಿಕ್ಕಿದ್ರೆ ಎಷ್ಟೊಂದು ಬಿಲ್ಡಪ್ ಕೊಡ್ತಿದ್ಲೋ. ಅಯ್ಯೋ, ಹಾಸಿಗೆ ಯಾಕೆ ಒದ್ದೆ ಆಗಿದೆ? ಬಾರ್ದಿರೋ ಜನ ಮನೆಗ್ ಸೇರಿ ಹಂದಿ ತರ ತಿಂತಿರೋದ್ ಸಾಲ್ದೇನೆ
ಫ್ಯಾನ್ ಹಾಕೊಂಡ್ ಬೇರೆ ಮಲ್ಗಿದ್ದಾರೆ. ಕರೆಂಟ್ ಬಿಲ್ ಕಟ್ಟಕ್ಕಾಗ್ದೆ ಸಾಯ್ತಿದೀವಿ. ಇನ್ನೂ ಒಳ್ಳೇದು ಎಸಿ ಬೇಕು ಅಂತ ಕೇಳಲಿಲ್ಲ. ನೋಡಿದ್ಯಾ ಅವಳಾಗ ಅವಳೆ ಹೊರಗಡೆ ಹೋಗೋಗೆ ಹೇಗ್ ಮಾಡ್ದೆ. ನೀನ್ ಸೂಪರ್ ಅಮ್ಮ. ಹಾ, ಮೊದ್ಲೇ ಹೊರಗಡೆ ಸೊಳ್ಳೆ ಜಾಸ್ತಿ ಇದೆ. ರಾತ್ರಿ ಎಲ್ಲ ಸೊಳ್ಳೆ ಹತ್ರ ಕಚ್ಚಿಸ್ಕೋತಾಳೆ. ಬೆಳಗ್ಗೆ ಅಷ್ಟೊತ್ತಿಗೆ ಯಾವ್ದೋ ಡೆಂಗ್ಯೂ ಅಂತ ಜ್ವರ ಬಂದು ಹಾಸಿಗೆ ಹಿಡಿತಾಳೆ. ಚಿಕಿತ್ಸೆಗೆ ದುಡ್ಡಿಲ್ದೆ ಅಲ್ಲಿಂದ ಹಾಗೆ ಪ್ರಾಣ ಬಿಡ್ತಾಳೆ. ಹಾಗೆ ಆಗ್ಲಿ. ಅವಾಗ ತಾತ ಅಜ್ಜಿ ಪ್ರತಿಯೊಂದಕ್ಕೂ ಅಕ್ಷಯನ್ ಜೊತೆ ನಾನು ಹೋಲಿಸ್ತಾನೆ ಇರ್ತಾರೆ. ಅಮ್ಮ, ಇವತ್ತು ರಾತ್ರಿ ನಾನು ಹೊರಗಡೆನೆ ಮಲ್ಕೋತೀನಿ. ನನಗೆ ಯಾವುದೇ ಅಪಾಯ ಆಗ್ದಾಗೆ ನೀನೇ ನೋಡ್ಕೋ. ಆದರೂ ನನಗೊಂದು ವಿಷಯ ಅರ್ಥ ಆಗದೆ ನಾನು ಕೇಳ್ತಿದ್ದೀನಿ. ಯಾವಾಗಲೂ ನಾನೇ ನಿನ್ನ ದೇವಸ್ಥಾನಕ್ಕೆ ಬಂದು ನಿನ್ನ ನೋಡ್ಬೇಕಾ? ನೀನು ನನ್ನ ಹತ್ರಕ್ಕೆ ಬರಲ್ವಾ? ನಿನ್ನ ಹೇಗೆ ಕರೆಸ್ಕೊಡ್ತೀನೋ ನೋಡ್ತಾ ಇರು. ಅವನಿ, ನನ್ನನ್ನೇ ಆಟ ಆಡಿಸ್ದೆ ಅಲ್ವಾ? ಇವಾಗ ನಿನ್ನ ಆಟ ಆಡಿಸ್ತೀನಿ ನೋಡು. ನಿನ್ನ ಹತ್ರಕ್ಕೆ ಫೋನ್ ಬರೋವರೆಗೂ ನೀನು ಹೀಗೆ ಮಾಡ್ತಿರ್ತೀಯ.
ನಾನು ಹೀಗೆ ಆಟ ಆಡಿಸ್ತಾನೇ ಇರ್ತೀನಿ ಬಾವಾ. ಹಲೋ ಶ್ರೀಕಾಂತ್ ಅವರೇ, ಹೇಳಿ. ಅಬ್ಬಾ, ಏನ್ ನಾಟಕ ಮಾಡ್ತಿದ್ಯಾ ಅವನಿ? ನೀನ್ ಧ್ವನಿ ಬದಲಾಯಿಸಿದ್ರಿಂದ ಇಷ್ಟು ದಿನ ಕಂಡು ಹಿಡಿಯಕ್ಕಾಗ್ಲಿಲ್ಲ. ಹಲೋ ಶ್ರೀಕಾಂತ್ ಅವರೇ, ಹೇಳಿ. ನನ್ನ ಹೆಸರು ಶ್ರೀಕಾಂತ್ ಅಲ್ಲ ರೀ, ಶ್ರೀಕರ್. ಯಾವ್ದಾದ್ರೆ ಏನಿದೆ ಬಿಡಿ, ಎರಡರಲ್ಲೂ ಶ್ರೀ ಅಂತ ಇದೆ ಅಲ್ವಾ? ಅಬ್ಬಬ್ಬಾ, ನಿಮ್ದು ಮಾಮೂಲಿ ಬುದ್ಧಿವಂತಿಕೆ ಅಲ್ಲ ರೀ ಮೇಡಮ್. ನಿಮ್ ಹೊಗಳಿಕೆಗೆ ಪೂರಿ ತರ ಒಬ್ಬರು ಯಾರೂ ಇಲ್ಲ ಇಲ್ಲಿ. ವಿಷಯ ಏನೋ ಹೇಳಿ. ಅಲ್ಲ ರೀ, ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ನನ್ ಫೋನ್ ರೀ. ಗೋವು ಹುಲಿ ಕತೆ ಹಾಗೆ ನಿಮ್ಗೆ ಎಷ್ಟು ಸರಿ ಹೇಳ್ಬೇಕ್ರಿ? ಆದ್ರೂ ನಿಮ್ಗೆ ಈ ಫೋನ್ ಜೊತೆನೆ ಕೆಲ್ಸ ಇದ್ಯಾ? ಇನ್ನೊಂದು ಫೋನ್ ತಗೊಳ್ಳಿ. ಓ ಹೌದಾ, ನೀವ್ ಈ ಸಲಹೆ ಕೊಡ್ಲಿಲ್ವಲ್ಲ ಅಂತ ವೇಟ್ ಮಾಡ್ತಿದ್ದೆ. ಹಾ, ಈ ಫೋನ್ ನಂಗೆ ಇಷ್ಟ ಆಗಿದೆ ರೀ, ನಾನ್ ಕೊಡಲ್ಲ. ನಿಮ್ ಅಂದ ಇಷ್ಟ ಆಗಿದೆ ಅಂತ ನಾನು ಇಟ್ಕೋತೀನಿ ಅಂದ್ರೆ ನೀವು ಬರ್ತೀರಾ? ಹಲೋ ಮಿಸ್ಟರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಆದ್ರೂ ನೀವು ನನ್ನ ನೋಡಿರೋ ತರ ಹಾಗೆ ಮಾತಾಡ್ತಿರಲ್ಲ, ಯಾಕೆ? ನಾನು ಸ್ವಲ್ಪನೂ ಚೆನ್ನಾಗಿಲ್ಲ, ಕೆಟ್ಟದಾಗಿರ್ತೀನಿ. ನಿಮ್ದು ಮಧುರವಾದ ಧ್ವನಿ. ನನ್ ಗೆಸ್ ಕರೆಕ್ಟ್ ಆಗಿದ್ರೆ ನೀವು ಹಾಲಿನ ಕೆನೆ ತರ ಇರ್ತೀರಾ. ಐ ಆಮ್ ರೈಟ್? ಹೇಳ್ರಿ. ಕೋಗಿಲಿ ಧ್ವನಿ ಚೆನ್ನಾಗೇ ಇರುತ್ತೆ, ಆದ್ರೆ ಪಾರಿವಾಳ ತರ ಬೆಳ್ಳಗಿರಲ್ಲ ಅಲ್ವಾ? ಒಂದ್ಸಲ ನೀವು ಕನ್ನಡಿ ಮುಂದೆ ಹೋಗಿ. ಯಾಕೆ? ಹೋಗ್ರಿ, ಹೇಳ್ತೀನಿ. ಆ ಬಂದೆ, ಹೇಳಿ. ಊಹೆ ಚಿತ್ರಗಳನ್ನ ಬಿಡಿಸುವ ಚಿತ್ರಗಾರನ ಹಾಗೆ ನಿಮ್ಮ ಅಂದದ ಬಗ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ನಿಮ್ಮ ಕಣ್ಣು ನವಿಲಿನ ಕಣ್ಣು ಹಾಗಿರತ್ತೆ. ನಿಮ್ಮ ರೂಪ ಶಿಲ್ಪದ ಹಾಗಿರತ್ತೆ. ನಿಮ್ಮ ಬಣ್ಣ ಮಲ್ಲಿಗೆ ಹೂವಿಗಿಂತ ಬಿಳಿಯಾಗಿರತ್ತೆ. ನಿಮ್ಮ ತುಟಿಗಳು ಕಲ್ಲಂಗಡಿ ಹಣ್ಣಿನ ಹಾಗಿರತ್ತೆ. ಇವಾಗ ಹೇಳಿ, ನಾನು ಹೇಳಿದ್ದೆಲ್ಲ ನಿಜಾನೇ ತಾನೆ? ಈ ಊಹಾ ಚಿತ್ರಗಾರ ಕವಿ ಅವತಾರ ಎತ್ತಿ ವರ್ಣಿಸ್ತಾ ಇದ್ರೆ ನಿಮ್ಮನ್ನ ನೀವು ಮೈಮರ್ತಿರೋ ಹಾಗಿದೆ. ಊಹಾಲೋಕದಲ್ಲಿ ತೇಲಾಡ್ತಿರೋ ಹಾಗಿದೆ. ಯಾಕ್ರಿ ಮಾತಾಡ್ತಿಲ್ಲ? ನಿಮ್ಗೆ ಮದ್ವೆ ಆಗಿದೆ ಅಂದ್ರಿ, ಇದು ನಿಮ್ ಹೆಂಡತಿ ಕೊಡ್ಸಿರೋ ಫೋನ್ ಅಂದ್ರಿ. ಬೇರೆ ಹುಡುಗಿ ಜೊತೆ ಹೀಗ್ ಮಾತಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗ್ತಿಲ್ವಾ? ನನಗ್ ಮದ್ವೆ ಆಗಿದೆ ಅಂತ ಗೊತ್ತಿದ್ದು ಇಂಥ ಮಾತುಗಳನ್ನ ಕೇಳೋದಕ್ಕೆ ನಿಮಗ್ ನಾಚಿಕೆ ಆಗ್ತಿಲ್ವಾ? ಹಲೋ, ಮಾತುಗಳು ಮರ್ಯಾದೆಯಿಂದ ಬರ್ಲಿ. ನೋಡಿ, ನೀವು ನನ್ನ ಫೋನ್ನ ನನಗೆ ಕೊಡೋವರೆಗೂ ನನ್ನ ಮಾತುಗಳು ಹೀಗೆ ಇರುತ್ತೆ. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಡಾರ್ಲಿಂಗ್. ಇದೇನು ಬಾವ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದಾನೆ? ನನ್ನ ತನ್ನ ರೂಟಿಗೆ ತಂದ್ಕೊಳ್ಳೋದಿಕ್ಕೆ ಹೀಗೆಲ್ಲ ಮಾಡ್ತಿದ್ದಾನ? ಡಾರ್ಲಿಂಗ್ ಅಂತ ಹೇಳಿದಕ್ಕೆ ಶಾಕ್ ಆಗಿರ್ತಾಳೆ. ಅವನಿ, ಸದ್ಯದಲ್ಲಿ ನೀನಾಗ್ ನೀನೇ ನನ್ನ ಫೋನ್ನ ತಂದ್ಕೊಡೋ ಹಾಗೆ ನಾನು ಮಾಡ್ತೀನಿ, ನೋಡ್ತಾ ಇರೋ. ಅಕ್ಷಯ ಒಳಗಡೆ ಮಲ್ಕೊಳ್ದೆ ಆಚೆ ಮಲ್ಕೊಂಡಿದ್ದಾಳಲ್ರಿ. ನಾವಿಲ್ದಿರೋ ಸಮಯ ನೋಡಿ ಕಾವೇರಿ ಹೊರಗಡೆ ಹಾಕಿದ್ದಾಳ. ಕಾವೇರಿ ಹೊರಗಡೆ ಹಾಕಿದ್ರೆ ಇಷ್ಟ್ ಚೆನ್ನಾಗಿ ಹಾಸ್ಗೆ ಸೊಳ್ಳೆ ಪರ್ದೆ ಎಲ್ಲ ಯಾಕೆ ಹಾಕ್ತಾಳ್ರಿ? ಕಾವೇರಿ, ಕಾವೇರಿ, ಏನು? ಅಮ್ಮ, ರಾತ್ರಿ ನಾವು ನೀನ್ ಸುಮ್ನೆ ಇರೋ. ರಾತ್ರಿ ಎಲ್ಲ ಚಳಿಲ್ ಮಲ್ಕೊಂಡಿದ್ದಾಳೆ ಪಾಪ. ನಿನ್ ಮಗಳ ಅಲ್ದೆ ಹೋದ್ರು ಸ್ವಲ್ಪನಾದ್ರೂ ನೋಡ್ಕೋಬೇಕಲ್ವ? ನೀವು ಹುಷಾರಾಗಿ ನೋಡ್ಕೊಂಡಿದ್ದೀರಲ್ವಾ, ಸಾಕು. ನಾವು ನೋಡ್ಕೊಳ್ಳೋದು ಅಂದ್ರೇನು? ಹೊರಗಡೆ ಹೋಗ್ತೀವಿ ಅಂತ ಹೋದ್ರಿ, ರಾತ್ರಿನೇ ವಾಪಸ್ ಬಂದ್ರಿ. ಹಾಸ್ಗೆ, ಹೊದಕೆ, ದಿಂಬು, ಆ ಸೊಳ್ಳೆ ಪರ್ದೆ ಎಲ್ಲ ಹಾಕಿ ಅಂತಃಪುರದಲ್ಲಿ
ಯುವರಾಣಿಗ್ ಸೌಕರ್ಯಗಳನ್ನ ಮಾಡ್ಕೊಟ್ಟ ಹಾಗೆ ಮಾಡಿ ಹೋದ್ರಿ. ಹಾ, ಇಬ್ರು ಸೇವಕಿಯರ್ನಿಟ್ಟು ಬೀಸಣಿಗೆ ಕೂಡ ಕೊಡ್ಬೇಕಿತ್ತು. ಯುವರಾಣಿ ಅವರು ಇನ್ನಷ್ಟು ಸೌಕರ್ಯ ಅನುಭವಿಸ್ತಿದ್ರು. ನಾವು ಫಂಕ್ಷನ್ ಇಂದ ಬಂದಿದೆ ಇವಾಗಮ್ಮ. ಆಹಾ, ಮಾತ್ ಒಂದೇ ತರ ಆಡಿ. ನನ್ ಮಗನ್ಗೆ ಯಾವತ್ತಾದ್ರೂ ಹಿಂಗ್ ಮಾಡಿದೀರಾ? ನಿಮ್ ಕೆಟ್ಟ ಬುದ್ಧಿಗಳನ್ನ ತೋರ್ಸಿದ್ರಲ್ಲ,